ಯಾರ ಬಗ್ಗೆಯೂ ಸಂಶಯ ತಾತ್ಸಾರ ಭಾವ ವ್ಯಕ್ತಪಡಿಸದೆ ಗುರು ಸಂದೇಶವನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವಂತೆ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಕರೆ ನೀಡಿದ್ದಾರೆ. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಕೈಗೊಂಡ 42 ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಪೂರೈಸಿ ಸೀಮೋಲ್ಲಂಘನೆ ಕಾರ್ಯಕ್ರಮದಲ್ಲಿ ದೀವಿಗೆ ಅಘನಾಶಿನಿ ನದಿಗೆ ಪೂಜೆ ಸಲ್ಲಿಸಿ ಶ್ರೀ ರಮಾನಂದ ಸ್ವಾಮಿಗಳ ಮಠದಲ್ಲಿರುವ ಶ್ರೀ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ನಡೆದ ಧರ್ಮಸಭೆಯಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ಕೋನಹಳ್ಳಿಯ ಶ್ರೀ ವನದುರ್ಗೆ ದೇವಿಯ ಎದುರು ಪ್ರತಿನಿತ್ಯ ಆಧ್ಯಾತ್ಮಿಕ ಯಜ್ಞಗಳನ್ನು ನಡೆಸಿದ್ದೇವೆ. ಅದಕ್ಕೆ ಎಲ್ಲ ಭಕ್ತರು ಹವಿಸ್ಸನ್ನು ನೀಡುವ ಮೂಲಕ ಇಂದು ಮಹಾಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿದೆ. ಚಾತುರ್ಮಾಸ್ಯ ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗುವ ಮೂಲಕ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ನಾವು ನಡೆಸಿದ 6 ವರ್ಷಗಳ ಚಾತುರ್ಮಾಸ್ಯದಲ್ಲಿ ಕೋನಹಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯ ಅತ್ಯದ್ಭುತವಾಗಿ ನಡೆಯುವ ಮೂಲಕ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿದೆ. ನಾಮಧಾರಿ ಸಮಾಜ ಒಗ್ಗಟ್ಟಿನಿಂದ ಇತರೆ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಅವರನ್ನು ಈ ಚಾತುರ್ಮಾಸ್ಯಕ್ಕೆ ಆಹ್ವಾನಿಸಿ ಸತ್ಕರಿಸಿದ ರೀತಿ ಎಲ್ಲ ಸಮುದಾಯಗಳಲ್ಲೂ ಸಹೋದರತೆಯ ಭಾವ ಮೂಡಿದೆ. ಇದೇ ಚಾತುರ್ಮಾಸ್ಯದ ಮೂಲ ಉದ್ದೇಶವಾಗಿದೆ. ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸಿ ಧಾರ್ಮಿಕ ಜಾಗೃತಿಗೊಳಿಸುವುದೇ ನಮ್ಮಂಥ ಸನ್ಯಾಸಿಗಳ ಕೈಂಕರ್ಯವಾಗಿದೆ. ನೀವು ನಿಮ್ಮ ಕರ್ತವ್ಯದಿಂದ ಗುರುವಿನ ಮನಸ್ಸಿನ ಅಂತರಾಳಕ್ಕೆ ಮುಟ್ಟಿಸಬೇಕು ಅಂತ ಶ್ರದ್ಧೆಯನ್ನು ರೂಢಿಸಿಕೊಂಡರೆ ಭಕ್ತರಿಗೆ ಎದುರಾದ ಕಷ್ಟಗಳು ಸ್ವಾಮಿಗಳಿಗೆ ಅರಿವಾಗುತ್ತದೆ. ಸ್ವಾಮಿಯವರ ಕಷ್ಟ ನಿವಾರಣೆಗಾಗಿ ಧ್ಯಾನಕ್ಕೆ ಕೂರುವಂತೆ ಮಾಡುವ ಸ್ವಾಮಿ ನಿಷ್ಠೆಯನ್ನು ನೀವೆಲ್ಲ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಶಾಸಕ ಹರೀಶ್ ಪೂಂಜಾ ಮತ್ತು ಗುಜರಾತ್ನಲ್ಲಿರುವ ಗುರುಗಳ ಆಪ್ತ ಶಿಷ್ಯನ ಉದಾಹರಣೆಯನ್ನು ಪ್ರಸ್ತಾಪಿಸುವ ಮೂಲಕ ಭಕ್ತರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿದರು. ನಾವು ಮಾಡಿದ ಮಠ ಭಕ್ತರದ್ದು. ಜನ ಕಲ್ಯಾಣಕ್ಕಿರುವ ಈ ಮಠದ ಮೂಲಕವೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂದೇಶ ಬಿತ್ತರಿಸುವ ಕಾರ್ಯ ಮಾಡುತ್ತೇವೆ. ನಾವು ಕೊಟ್ಟ ಸಂದೇಶ ಮನಸ್ಸಿನ ಅಭಿವೃದ್ಧಿಗೆ ಪೂರಕ. ಇದರಿಂದ ಬದುಕು ಉದ್ಧಾರವಾಗುತ್ತದೆ. ಈ ಚಾತುರ್ಮಾಸ್ಯದ ಪುಣ್ಯ ಫಲ ಎಲ್ಲ ಸದ್ಭಕ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾಪ್ತವಾಗಲಿ ಎಂದು ನಾನು ಆರಾಧ್ಯ ದೇವನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾಮಧಾರಿ ಸಮಾಜ ಆಧ್ಯಾತ್ಮಿಕ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಇತರೆ ಸಣ್ಣಪುಟ್ಟ ಸಮಾಜಗಳಿಗೂ ಆಸರೆಯಾಗಲಿ ಎಂದು ಶ್ರೀಗಳು ಹಾರೈಸಿದರು. ಹರಿದ್ವಾರ ಮಠದ ಶ್ರೀ ದೇವಾನಂದ ಸರಸ್ವತಿ ಸ್ವಾಮೀಜಿ ಮಾತನಾಡಿ, ಚಾತುರ್ಮಾಸ್ಯ ವ್ರತಾಚರಣೆ ನೆರವೇರಿದ ಈ ನೆಲ ಮತ್ತು ತಾವುಗಳೆಲ್ಲರೂ ಭಾಗ್ಯಶಾಲಿಗಳು. ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಸಾನ್ನಿಧ್ಯ ನಿಮಗೆಲ್ಲ ದೊರೆಯುವ ಜೊತೆಗೆ ಅವರ ಅಮೂಲ್ಯವಾದ ಗುರು ಸಂದೇಶವನ್ನು ಕೇಳಿ ನೀವೆಲ್ಲ ಪಾವನರಾಗಿದ್ದೀರಿ. ಮಹಾರಾಜರ ಧಾರ್ಮಿಕ ಸಂದೇಶ ಇಡೀ ದೇಶವ್ಯಾಪ್ತಿ ಮುಟ್ಟಿಸುವ ಕಾರ್ಯವನ್ನು ನಾವೆಲ್ಲ ಮಾಡಬೇಕು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಕೋನಹಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿರುವುದು ಖುಷಿಯ ಸಂಗತಿ. ಗುರುಗಳ ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ನಮ್ಮ ಗುರುಗಳ ಚಾತುರ್ಮಾಸ್ಯದ ಕಾರ್ಯಕ್ರಮದ ಆರಂಭ ಮತ್ತು ಸಮಾಪ್ತಿಗೆ ನಾನು ಇರಲೇಬೇಕು ಎಂದು ಅಧಿವೇಶನ ಬಿಟ್ಟು ಬಂದಿದ್ದೇನೆ. ಗುರುಗಳ ಆದೇಶವನ್ನು ನಾವೆಲ್ಲ ಶಿರಸಾವಹಿಸುತ್ತೇವೆ. ಗುರುಗಳ ಆಶೀರ್ವಾದದಿಂದಲೇ ನಾನು ಈ ಹಂತದಲ್ಲಿ ಇದ್ದೇನೆ. ಕುಮಟಾ ಹೊನ್ನಾವರ ಭಕ್ತರು ಬಹಳ ಪ್ರೀತಿ ವಿಶ್ವಾಸದಿಂದ ಚಾತುರ್ಮಾಸ್ಯ ನೆರವೇರಿಸಿಕೊಟ್ಟಿರುವುದಕ್ಕೆ ನೀವೆಲ್ಲರೂ ಅಭಿನಂದನೆಗೆ ಅರ್ಹರೆಂದರು. ಉದ್ಯಮಿ ಮುರಳೀಧರ್ ಪ್ರಭು ಮಾತನಾಡಿ, ಚಾತುರ್ಮಾಸ್ಯದ ಕೊನೆ ಗಳಿಗೆಯಲ್ಲಿ ಇಬ್ಬರು ಯತಿಶ್ರೇಷ್ಠರ ಭಾಗ್ಯ ನಮಗೆ ದೊರೆತಿದೆ. ಕೋನಹಳ್ಳಿಯಲ್ಲಿ 42 ದಿನಗಳ ಕಾಲವು ಜ್ಞಾನದಾಸೋಹ, ಅನ್ನದಾಸೋಹದ ಮೂಲಕ ಭಕ್ತಿ ಮತ್ತು ಗುರುಗಳ ಸೇವಾಭಾವದ ಶ್ರೇಷ್ಠತೆಯ ಅನುಭೂತಿಯಾಗಿದೆ. ಜಾತಿ ಎನ್ನುವುದು ಇತ್ತೀಚೆಗೆ ಬೇರೆ ಬೇರೆ ದ್ವೀಪಗಳಾಗಿ ನಡುಗಡ್ಡೆಗಳಾಗಿವೆ. ಆದರೆ ಕೋನಹಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯವು ಎಲ್ಲ ಜಾತಿಗಳ ದ್ವೀಪಗಳ ನಡುವಿನ ಸ್ನೇಹ ಸೇತುವೆಯಾಗಿ ಪ್ರೀತಿ ವಾತ್ಸಲ್ಯದ ಬಂಧ ಶ್ರೀಗಳ ಕೃಪೆಯಿಂದ ದೊರೆತಿದೆ. ಈ ಚಾತುರ್ಮಾಸ್ಯ ಸಮಿತಿಯ ಶ್ರಮದಾನ ಮಾದರಿಯಾಗಿದೆ ಎಂದರು. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷ HR ನಾಯ್ಕ್ ಕೋನಹಳ್ಳಿ ಅವರು ಸಂಪೂರ್ಣ ಚಾತುರ್ಮಾಸ್ಯ ಕಾರ್ಯಕ್ರಮದ ವಿವರವನ್ನು ಮತ್ತು ಗುರುಗಳ ಮಾರ್ಗದರ್ಶನ, ಭಕ್ತರ ಸಹಕಾರವನ್ನು ಸ್ಮರಿಸುವ ಮೂಲಕ ಸರ್ವರನ್ನು ಅಭಿನಂದಿಸಿ ಭಾವುಕರಾದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸತೀಶ್ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಎಲ್ ನಾಯ್ಕ್, ರತ್ನಾಕರ್ ನಾಯ್ಕ್, ಭುವನ್ ಭಾಗವತ್, JDS ಮುಖಂಡ ಸೂರಜ್ ನಾಯ್ಕ್ ಸೋನಿ, ಪ್ರಮುಖರಾದ CB ನಾಯ್ಕ್, ಗೋವಿಂದ್ ನಾಯ್ಕ್, ಮಂಜುನಾಥ್ ನಾಯ್ಕ್, ವಾಮನ್ ನಾಯ್ಕ್ ಮಂಕಿ, RM ನಾಯ್ಕ್, ವೆಂಕಟೇಶ್ ನಾಯ್ಕ್ ಭಟ್ಕಳ, SK ನಾಯ್ಕ್, ಪ್ರಶಾಂತ್ ನಾಯ್ಕ್, ಸುಬ್ರಾಯ್ ನಾಯ್ಕ್, ಕಿರಣ್ ಚಂದ್ ಪುಷ್ಪಗಿರಿ, ಹರಿದ್ವಾರ ಮಠದ ಮ್ಯಾನೇಜರ್ ನರೇಂದ್ರ ಪಾಟೀದಾರ್ ಇತರರು ಉಪಸ್ಥಿತರಿದ್ದರು. ಬಳಿಕ ಶ್ರೀಗಳು ಎಲ್ಲ ಭಕ್ತರಿಗೆ ಫಲಮಂತ್ರಾಕ್ಷತೆಯನ್ನು ವಿತರಿಸಿದರು. ಬಳಿಕ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಧನ್ಯತೆ ಮೆರೆದರು. ಶ್ರೀಗಳ ಸೀಮೋಲ್ಲಂಘನದ ನಿಮಿತ್ತ ಕೋನಹಳ್ಳಿಯಿಂದ ಬೃಹತ್ ಸಂಖ್ಯೆಯಲ್ಲಿ ಬೈಕ್, ಕಾರುಗಳ ಮೂಲಕ ದೀವಿಗೆ ಅಘನಾಶಿನಿ ನದಿ ತೀರದವರೆಗೆ ಮೆರವಣಿಗೆಯ ಮೂಲಕ ತೆರಳಿದ ಶ್ರೀಗಳು ಹಾಗೂ ಭಕ್ತರು ಸೀಮೋಲ್ಲಂಘನದಲ್ಲಿ ಭಕ್ತರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಅಘನಾಶಿನಿ ನದಿಯಲ್ಲಿ ಬ್ರಹ್ಮಾನಂದ ಶ್ರೀಗಳು ಹಾಲು, ಅರಿಶಿನ, ಕುಂಕುಮ, ಪುಷ್ಪ ಸಹಿತ ಬಾಗಿನ ಅರ್ಪಿಸಿ ಗಂಗಾ ಪೂಜೆ ನೆರವೇರಿಸಿದರು. ಅಲ್ಲಿಂದ ಶ್ರೀಗಳು ದೀವಿಗೆ ಶ್ರೀ ರಮಾನಂದ ಸ್ವಾಮಿಗಳ ಮಠಕ್ಕೆ ತೆರಳಿ ಶ್ರೀ ಹನುಮಂತ ದೇವರ ದರ್ಶನ ಪಡೆದು
ರಾಮೈಕ್ಯರಾದ ಶ್ರೀ ರಮಾನಂದ ಗುರುಗಳ ಬೃಂದಾವನಕ್ಕೆ ನಮಸ್ಕರಿಸುವ ಮೂಲಕ ಚಾತುರ್ಮಾಸ್ಯ ವ್ರತಾಚರಣೆ ಸಂಪನ್ನಗೊಂಡಿತ್ತು. ಅಲ್ಲಿಂದ ಶ್ರೀಗಳು ನೇರವಾಗಿ ಕೋನಹಳ್ಳಿಗೆ ತೆರಳಿ ಧರ್ಮಸಭೆಯಲ್ಲಿ ಪಾಲ್ಗೊಂಡರು. ಧರ್ಮಸಭೆಯಲ್ಲಿ ಚಾತುರ್ಮಾಸ್ಯ ಸಮಿತಿಯ ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿ ನಾಯ್ಕ್ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಕೋಶಾಧ್ಯಕ್ಷ ಗೋವಿಂದ್ ನಾಯ್ಕ್ ಸ್ವಾಗತಿಸಿದರು. ಶಿಕ್ಷಕ ಮಂಜುನಾಥ್ ನಾಯ್ಕ್ ಮತ್ತು ಯಶವಂತ್ ನಾಯ್ಕ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಕುಮಟಾ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕ್ ಕೊಡುಕಣಿ ವಂದಿಸಿದರು. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ, ನಾಮಧಾರಿ ಸಂಘ, ಯುವ ನಾಮಧಾರಿ ಸಂಘ, ಮಹಿಳಾ ಮಂಡಳ, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಸಹಕರಿಸಿದರು.